ಬಸ್ ಟಿಕೆಟ್ ಬೆಲೆಲ್ಲ 15% ಜಾಸ್ತಿ ಮಾಡಿದ್ದಾರೆ ಸರ್ಕಾರ, ಇದಕ್ಕೇನು ಹೇಳ್ತೀರಾ ಸರ್? ಏನಿಲ್ಲ ಮೇಡಮ್ ಅವರೇ, ಹೆಂಗಸ್ರಿಗೆ ಫ್ರೀ ಕೊಟ್ಟು ಗಂಡಸ್ರ ಮೇಲೆ ಹೊರೆ ಆಗ್ತಾವ್ರೆ. ಅವ್ರಿಗೆ ಫ್ರೀ ಯಾರು ಹೆಂಗಸ್ರುಗಳು ಹೋಗಿ ಸರ್ಕಾರದವ್ರನ್ನ ಇಲ್ಲ ಮುಖ್ಯಮಂತ್ರಿ ಮನೆಗೆ ಆಗಲಿ ಶಿವಕುಮಾರ್ ಮನೆ ಬಾಗ್ಲಿಗೆ ಹೋಗಿ ಹೆಂಗಸ್ರುಗಳು ಹೋಗಿ ನಮಗೆ ಫ್ರೀ ಕೊಡಿ ಅಂತ ಕೇಳಿದ್ರಾ? ಇವರು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಇವರು ಫ್ರೀ ಮಾಡಿಬಿಟ್ಟು ಇವತ್ತು ಸರ್ಕಾರ ಖಜಾನೆನೇ ಖಾಲಿ ಮಾಡಿಬಿಟ್ಟವ್ರೆ. ಈಗ 15% ಅಲ್ಲ 25% ಆದರೂ ಮಾಡಲೇಬೇಕು ಅವ್ರೀಗ. ಈಗ ಖಜಾನೆ ತುಂಬಬೇಕು, ಸರ್ಕಾರ ನಡೆಸಬೇಕು ಅಂದರೆ ಫ್ರೀ ಯಾಕೆ ಕೊಡಬೇಕು? ಈಗ ನಮ್ಮಂಗೆ ಅವರು ಓಡಾಡಲಿ, ಹೆಂಗಸ್ಗಳು ಫ್ರೀ ಅವ್ರೇನೋ ಕೇಳಿದರೆ ಅವ್ರಿಗೆ ಫ್ರೀ ಕೊಡಲಿ. ಅವ್ರೇನು ಕೇಳಿಲ್ಲ, ಸುಮ್ಮನೆ ಕೇಳ್ದಲ್ಲ ಇರೋರಿಗೆ ಇವರೇ ಫ್ರೀ ಮಾಡಿ ಇವರು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಈ ಫ್ರೀ ಮಾಡಿಬಿಟ್ಟು ಎಲ್ಲ ಗುಡ್ಸಿ ಗುಂಡಾಂತರ ಮಾಡ್ಬಿಟ್ರು ಕರ್ನಾಟಕನ. ಸರ್, ಈಗ ಎಲ್ಲ ಫ್ರೀ ಕೊಟ್ಟು ಹೊರೆ ಆಗಿರ್ಬೋದು ಅಥವಾ ಬರೇ ನಿಮ್ಮ ಮೇಲೆ ಆಗ್ತಾ ಇದ್ದಾರಾ ಅಂತ? ಹೌದು, ಸತ್ಯ ಅದು. ಈಗ 15% ಈಗ ನಾವು 10 ರೂಪಾಯಿ ಟಿಕೆಟು BTS ಅಲ್ಲಿ ಹೋಯ್ತಿದ್ದೆ, ಈಗ 15 ರೂಪಾಯಿ ಕೊಡ್ಬೇಕು ನಾವು. ಯೋಚನೆ ಮಾಡಿ ಒಂದು ಸ್ವಲ್ಪ. ಹಾಲಿನ ಬೆಲೆ ಎಲ್ಲ ಜಾಸ್ತಿ, ಹಾಲಿನ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಪ್ರತಿಯೊಂದೂ ರೇಟ್ ಜಾಸ್ತಿನೇ. ಯಾರು ಇವ್ರನ್ನ ಫ್ರೀ ಕೊಡಿ ಅಂತ ಯಾರೂ ಕೇಳಿರಲಿಲ್ಲ. ಸುಮ್ಮನೆ ಇವರೇ ಅಧಿಕಾರಕ್ಕೆ ಬರೋಕ್ಕೋಸ್ಕರನೇ ಫ್ರೀ ಕೊಟ್ಟು ಎಲ್ಲ ನಮ್ಮ ರಾಜ್ಯನ ಗುಡ್ಸಿ ಗುಂಡಾಂತರ ಮಾಡಿಬಿಟ್ರು. ಎಷ್ಟು ಜನಕ್ಕೆ ಎಫೆಕ್ಟು? ಆಟೋದವ್ರಿಗೆ ಎಫೆಕ್ಟು, BTSನವ್ರಿಗೆ ಎಫೆಕ್ಟು, ಪ್ರತಿಯೊಬ್ಬರು KSRTC ಆಲ್ಮೋಸ್ಟ್ ಆಲು ಬಸ್ನವ್ರಿಗೆಲ್ಲ ಎಫೆಕ್ಟೇ ಇದು. ಕಂಡಕ್ಟ್ರಿಗೆ, ಡ್ರೈವರ್ಗಳಿಗೆ 2,000 ಕೋಟಿ ಕೊಡ್ಬೇಕು ಅವ್ರಿಗೆ. ಪಾಪ ಕೊಟ್ಟವ್ರೇನಪ್ಪ ನಿಮಗೆ ದುಡ್ಡುಗಳು, ಸಂಬಳಗಳು ಕೇಳಿ ಅಲ್ಲೇ ಇದ್ದಾರೆ. 15% ಜಾಸ್ತಿ ಬೇರೆ ಆಗಿದೆ ಈಗ ಅದೇ ರೀ 5ನೇ ತಾರೀಕಿಂದ ಆಗಿದೆ. ಈಗ ಏನಾಗಿದೆ ಅಂದರೆ ಪಾಪ ಅವ್ರಿಗೆ ಸಂಬಳಗಳು ಕೊಟ್ಟಿಲ್ಲ ಅವ್ರಿಗೆ. ಯೋಚನೆ ಮಾಡಿ ಒಂದು ಸ್ವಲ್ಪ ಅಲ್ವರಾ? ಅದಕ್ಕೋಸ್ಕರ ನಾವೇನು ಹೇಳೋದೇನಂದರೆ ಎಲ್ಲರಿಗೂ ಒಂದೇ ಮಾಡಿ. ಈಗ ಒಬ್ಬರು ಫ್ರೀ ಹೋಗೋದು, ಈಗ ನಾವು ದುಡ್ಡು ಕೊಟ್ಟು ಹೋಗೋಂಥವ್ರು ನಿಂತ್ಕೊಂಡು ಹೋಗ್ಬೇಕು, ಕೊಡ್ದಲ್ಲೇ ಇರೋರು ಕುಂತ್ಕೊಂಡು ಹೋಗ್ಬೇಕು ಅಲ್ವರಾ? ಅದಕ್ಕೋಸ್ಕರ ಅದಕ್ಕೋಸ್ಕರ ಎಲ್ಲರಿಗೂ ಒಂದೇ ಮಾಡಿ, ಗಂಡಸ್ರಿಗೂ ಒಂದೇ ಮಾಡಿ, ಹೆಂಗಸ್ರಿಗೂ ಒಂದೇ ಮಾಡಿ. ಅವ್ರಿಗೇನು ಫ್ರೀ ಯಾರು ಹೋಗಿ ಅವ್ರ ಮನೆ ತಕ್ಕ ಹೋಗಿ ಫ್ರೀ ಕೊಡಿ ಅಂತ ಕೇಳಿರಲಿಲ್ಲ. ಇವರು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಎಲ್ಲ ಫ್ರೀ ಮಾಡಿ ಎಲ್ಲ ಅಧ್ವಾನ ಮಾಡಿ ನಮ್ಮ ಕರ್ನಾಟಕ ಸ್ಟೇಟ್ನ ಅಧ್ವಾನ ಮಾಡೋದು. ಎಲ್ಲಿ ಡೆವಲಪ್ಮೆಂಟ್ ಏನಾಯ್ತಾ ಇದೆ? ಯಾವುದೋ 10 ರೂಪಾಯಿದು ಆಯ್ತಿಲ್ಲ. ಅದೇ ಈಗ ಇಬ್ಬರ ಯಾವುದೋ ಬಂದ ದುಡ್ಡು ಮೈಸೂರಿಗೆ 120 ಕೋಟಿ ಯಾವುದೋ ಬಸ್ ಸ್ಟ್ಯಾಂಡ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಅಲ್ಲಿ ಹಾಕೊಂಡವ್ರೆ. ಗಬ್ಬೆದ್ದು ಕುಂತದೆ. ಅದಕ್ಕೋಸ್ಕರ ಈ 15% ಎಫೆಕ್ಟೇನೆ. ಆಮೇಲೆ ಆಲ್ಮೋಸ್ಟ್ ಆಲು ಏನು ಕೊಡ್ತಾವ್ರು ಇವರು ಫ್ರೀ ಎಲ್ಲ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿದ್ರೆ ಏನಾರ ಒಂದು ಸ್ವಲ್ಪ ಆಯ್ತದೆ, ಇಲ್ಲ ಅಂದರೆ ಕಷ್ಟ ಐತೆ ಮೇಡಮ್. ಧನ್ಯಕುಮಾರ್ ಅಂತ ಕುಣಿಗಲ್. ಥ್ಯಾಂಕ್ ಯು ಮೇಡಮ್.